ಇನ್ನು ಶ್ರೀನಗರದಲ್ಲಿ ಭಾರತೀಯ ವಾಯುಪಡೆಯಿಂದ ಪೆಟ್ರೋಲಿಂಗ್ ಪ್ರೋಸೆಸ್ ನಡೀತಾ ಇದೆ. ಭಾರತದ ಮೇಲೆ ಪಾಕ್ ಪ್ರತಿದಾಳಿ ನಡೆಸುವಂತಹ ಸಾಧ್ಯತೆ ಹೆಚ್ಚಿರೋದ್ರಿಂದ ಒಂದು ಪ್ಯಾಟ್ರೋಲಿಂಗ್ ಅನ್ನ ಶ್ರೀನಗರದಲ್ಲಿ ಭಾರತೀಯ ವಾಯುಸೇನೆ ಕೈಗೊಂಡಿದೆ. ಹೀಗಾಗಿ ಕಾಶ್ಮೀರದಲ್ಲಿ ಇಂಡಿಯನ್ ಏರ್ ಫೋರ್ಸ್ ಹೈ ಅಲರ್ಟ್ ಆಗಿದೆ. ಈಗಾಗಲೇ ಯುದ್ಧ ವಿಮಾನಗಳಿಂದ ಆಗಸದಲ್ಲಿ ಪ್ಯಾಟ್ರೋಲಿಂಗ್ ಒಂದು ಪ್ರೋಸೆಸ್ ಆರಂಭವಾಗಿದೆ, ಅಂದ್ರೆ ಗಸ್ತು ತಿರುಗುವಂತಹ ಒಂದು ಪ್ರಕ್ರಿಯೆ. ಶ್ರೀನಗರದಲ್ಲಿ ಭಾರತೀಯ ವಾಯುಪಡೆಯಿಂದ ಗಸ್ತು ತಿರುಗುವಂತಹ ಪ್ರಕ್ರಿಯೆ ಆರಂಭವಾಗಿದೆ. ಇನ್ನು ಭಾರತೀಯ ಸೇನೆಯ ದಾಳಿಗೆ ಜೈ ಹಿಂದ್ ಅನ್ನುವಂತಹ ಒಂದು ಮಾತನ್ನ ಕಾಂಗ್ರೆಸ್ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ದಾರೆ. ಜೈ ಹಿಂದ್ ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪೋಸ್ಟ್ ಮಾಡಿದ್ದಾರೆ. ಪಾಕಿಸ್ತಾನದ ಮೇಲಿನ ದಾಳಿಯನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ವಾಗತಿಸಿದ್ದಾರೆ. ಅನೇಕ ಕಾಂಗ್ರೆಸ್ ನಾಯಕರು ಒಂದು ರೀತಿ ವಿರುದ್ಧವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಆಗ್ಲೇ ಹೇಳಿದ ಹಾಗೆ ರಫೇಲ್ ಆಟಿಕೆಯನ್ನ ಇಟ್ಕೊಂಡು ಇದು ರಫೇಲ್ ಅಂತ ಹೇಳಿ ಅದನ್ನ ಅಣಕಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಅಟ್ಲೀಸ್ಟ್ ಯಾರೋ ಒಬ್ರು ಇದನ್ನ ಸ್ವಾಗತಿಸಿದ್ದಾರಲ್ಲ, ಅದಕ್ಕೆ ಖುಷಿ ಪಡಬೇಕು. ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡೋದ್ರ ಮುಖಾಂತರ ಜೈ ಹಿಂದ್ ಅಂತ ಹೇಳಿ ಪೋಸ್ಟ್ ಮಾಡೋದ್ರ ಮುಖಾಂತರ ಒಂದು ಸೇನೆಯ ಒಂದು ಆಪರೇಷನ್ ಏನಿದೆ ಅದನ್ನ ಸ್ವಾಗತಿಸಿದ್ದಾರೆ. ಭಾರತೀಯ ಸೇನೆಯಿಂದ ಇವತ್ತು 9 ಉಗ್ರರ ಅಡಗು ತಾಣಗಳ ಮೇಲೆ ನಿರ್ದಿಷ್ಟವಾದಂಥ ಸ್ಪೆಸಿಫಿಕ್ ಏರ್ ಸ್ಟ್ರೈಕ್ ಆಗಿತ್ತು. ಇದರಲ್ಲಿ 5 ಜಾಗ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಬಂದರೆ 4 ಜಾಗ ಪಾಕಿಸ್ತಾನದ ಒಳಗಡೆನೇ ಬಂದಿತ್ತು. ಸೊ ಆ 9 ಜಾಗವನ್ನು ಗುರುತು ಮಾಡಿ ಈಗ ಭಾರತೀಯ ವಾಯುಸೇನೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಡ್ರೋನ್ಗಳ ಕಣ್ಗಾವಲಿನಲ್ಲಿ ಆ ಪ್ರದೇಶಗಳನ್ನೆಲ್ಲ ಮಾರ್ಕ್ ಮಾಡಿ ಮಿಸೈಲ್ಗಳನ್ನ, ಅತ್ಯಾಧುನಿಕ ಮಿಸೈಲ್ಗಳನ್ನ, ಸ್ಕ್ಯಾಲ್ಪ್ ಮಿಸೈಲ್ಗಳನ್ನು ಬಳಸಿಕೊಂಡು ರಫೇಲ್ ಯುದ್ಧ ವಿಮಾನಗಳ ಮುಖೇನ ಆ 9 ಸ್ಥಳಗಳನ್ನು ನಾಶ ಮಾಡುವಂಥ ಕೆಲಸವನ್ನ, ಟೆರರಿಸ್ಟ್ಗಳ ಕ್ಯಾಂಪನ್ನು ಧ್ವಂಸ ಮಾಡುವಂಥ ಕೆಲಸವನ್ನ ಭಾರತೀಯ ಸೇನೆ ಇವತ್ತು ಮಾಡಿದೆ. ಕೇವಲ ಕೆಲವೇ ಗಂಟೆಗಳಲ್ಲಿ ಆದಂಥ ಆಪರೇಷನ್ ಇಂದಾಗಿ ಇಡೀ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ಯಾವ ಮಟ್ಟಿಗೆ ಅಂತಂದ್ರೆ ಕೇವಲ ಏರ್ ಸ್ಟ್ರೈಕ್ ನಿಂದಾನೆ ಪಾಕಿಸ್ತಾನ ತನ್ನ ಜಂಗಾಬಲವನ್ನೇ ಕಳೆದುಕೊಂಡಿದೆ. ಇಷ್ಟು ದಿನಗಳ ಕಾಲ ಯಾವ ಥರ ಒಂದು ದೊಡ್ಡ ಬಿಲ್ಡಪ್ ಡೈಲಾಗ್ಗಳನ್ನ ಹೇಳ್ತಾ ಇತ್ತು, ನಾವು ಹೊಡಿತೀವಿ, ನಮ್ಮ ಮೇಲೆ ದಾಳಿ ಆದರೆ ನಾವು ಕೂಡ ಪ್ರತಿದಾಳಿ ಮಾಡ್ತೀವಿ, ಪಾಕಿಸ್ತಾನ ಸರ್ವಸನ್ನದ್ಧವಾಗಿದೆ ಅಂತೆಲ್ಲ ಏನು ಹೇಳ್ತಾ ಇತ್ತು. ಆದರೆ ಆ ಪಾಕಿಸ್ತಾನದ ಸರ್ಕಾರದ ಪ್ರತಿನಿಧಿಗಳು, ರಾಯಭಾರಿಗಳು, ಸಚಿವರುಗಳು ಯಾವ ರೀತಿ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ರು, ಹೇಳಿಕೆಯನ್ನು ಕೊಡ್ತಾ ಇದ್ರು, ಪಾಪ ಅವರೆಲ್ಲ ಒಂದು ಜಂಗಾಬಲ ಕೇವಲ ಕೆಲವೇ ಗಂಟೆಗಳಲ್ಲೇ ಕುಸಿದು ಹೋಗಿದೆ, ಬಿದ್ದು ಹೋಗಿದೆ. ಈಗ ಭಾರತದ ಜೊತೆ ನಾವು ಮಾತುಕತೆ ಆಡಿ ಇದನ್ನು ಬಗೆಹರಿಸ್ಕೊಳ್ತೀವಿ ಅನ್ನುವಂಥ ಮಾಹಿತಿಯನ್ನ ಖುದ್ದಾಗಿ ಪಾಕಿಸ್ತಾನದ ರಕ್ಷಣಾ ಸಚಿವ ಅವರೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈಟ್, ನಮ್ಮ ಜೊತೆ ಈಗ ಸದ್ಯಕ್ಕೆ ರಿಟೈರ್ಡ್ ಮೇಜರ್ ಆಗಿರುವಂತಹ ನಂದಾ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ಮೇಜರ್ ನಂಜಪ್ಪ. ರೈಟ್, ಸಾರಿ ಸರ್, ನಂಜಪ್ಪ ಸರ್, ನಮಸ್ತೆ ಸರ್. ಈಗ ಸರ್ ನಮಸ್ತೆ. ಭಾರತದ ಒಂದು ದಾಳಿ ಏನ್ ಆಯಿತು ಇವತ್ತು, ಭಾರತದ ಕಡೆಯಿಂದ ಸೇನೆ ಏನು ದಾಳಿಯನ್ನ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಅನ್ನ ಹುಡುಕಿ ಹೊಡಿತು. ಸೊ ಎಲ್ಲೋ ಒಂದ್ ಕಡೆ ಇದು ಪಾಕಿಸ್ತಾನಕ್ಕೆ ಒಂದು ಫೈನಲ್ ವಾರ್ನಿಂಗ್. ನಿಮ್ಮಲ್ಲಿ ಕಂಪ್ಲೀಟ್ ಆಗಿ ಒಪ್ಕೊಳ್ತೀನಿ. ಇಡೀ ದೇಶ ಯೋಚನೆ ಮಾಡ್ತಾ ಇತ್ತು, ನಮ್ಮ ದೇಶ ಒಂದು ಯುದ್ಧವನ್ನೇ ಸಾರ್ತದೆ ಪಾಕಿಸ್ತಾನದ ಮೇಲೆ ಅಂತ. ವಿರೋಧ ಪಕ್ಷದ ಪ್ರಧಾನಮಂತ್ರಿ ಹೇಳ್ತಾ ಇದ್ರು, ಯುದ್ಧ ಮಾಡಿ ಅವರಿಗೆ ಕಲಿಸಿ ಒಂದು ಪಾಠವನ್ನು ಅಂತ. ಆದ್ರೆ ನಮ್ಮ ದೇಶ ಇವತ್ತು ಆರ್ಥಿಕವಾಗಿ ಬಹಳ ಮುಂದುವರೆದಿದೆ. ಇಡೀ ವಿಶ್ವದಲ್ಲಿ 5ನೇ ಸ್ಥಾನದಲ್ಲಿದ್ದೆ, 3ನೇ ಸ್ಥಾನಕ್ಕೆ ದಾಪುಗಾಲು ಹಾಕ್ತಾ ಇದೆ. ಈ ಸಮಯದಲ್ಲಿ ನಮಗೆ ಯುದ್ಧದ ಅವಶ್ಯಕತೆ ಇಲ್ಲ. ಆದ್ರೆ ಯಾವಾಗ ಪ್ರತಿಯೊಂದು ಸಲ ನಮಗೆ ಬಂದು ಯಾರಾದ್ರೊಬ್ರು ಹೊಡಿತಾ ಇದ್ದಾರೋ ಅವ್ರಿಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸೋದು ಮುಖ್ಯ. ಅದಕ್ಕಾಗಿ ನೀವು ನೋಡ್ತಾ ಇದ್ದೀರಾ, ಕಳೆದ 5 ದಿನದಿಂದ ಅವ್ರಿಗೆ ಕುಡಿಯೋ ನೀರು ಸತ ಇಲ್ಲದಂತಹ ಪರಿಸ್ಥಿತಿಗೆ ತಂದು ಬಿಟ್ಟಿದ್ದೀವಿ. ಇವತ್ತು ಸಾಯುವಾಗ ಸತ ನೀರಿಗೆ ಪರಿತಪಿಸುವಂತ ಪರಿಸ್ಥಿತಿಯನ್ನು ತಂದು 9 ಸ್ಥಾನಗಳಲ್ಲಿ ಬರೇ ಉಗ್ರರ ಬೀಡುಗಳೇನಿವೆ ಅವನ್ನು ಮಾತ್ರ ಹೊಡೆದು ಒಂದು ಸಿವಿಲಿಯನ್ಗೆ ಒಂದು ಗೊತ್ತಿಲ್ಲದ ಟೂರಿಸ್ಟ್ಗಳನ್ನೆಲ್ಲ ಒಂದು ಸಿವಿಲಿಯನ್ಗೂ ಏಟಾಗದಂತೆ
ನಾವು ಹೋಗಿ ಅವರ ಉಗ್ರರ ಬೀಡುಗಳನ್ನು ಹೊಡೆದು ಬಂದಿದ್ದೀವಿ. 30ಕ್ಕೂ ಹೆಚ್ಚು ಜನರು ಸತ್ತಿದ್ದಾರೆ ಅಂತ ಹೇಳುವಂತ, ಉಗ್ರರು ಸತ್ತಿದ್ದಾರೆ ಅಂತ ಹೇಳುವಂತ ನೀವೆಲ್ಲ ಕೊಡ್ತಿದ್ದೀರಾ ಸರ್? 70ಕ್ಕಿಂತ ಅಧಿಕ ಉಗ್ರರು, 70ಗಿಂತ ಜಾಸ್ತಿ. ಓಹ್, ಇಟ್ ಇಸ್ ಫ್ಯಾಂಟಾಸ್ಟಿಕ್. ಐ ಹೋಪ್ ದ ನಂಬರ್ ಇನ್ಕ್ರೀಸಸ್. ಉಗ್ರರೆಲ್ಲ ಮುಗಿದು ಬಿಡಬೇಕು. ಮತ್ತೆ ಇದೊಂದು ಬಹಳ ಒಳ್ಳೆಯ ಬೆಳವಣಿಗೆ. ಆದ್ರೆ ಇದೊಂದು ದೊಡ್ಡ ಯುದ್ಧ ಆಗೋದಿಲ್ಲ, ಆಗ್ಲೂ ಬಾರದು. ಇಲ್ಲದಿದ್ರೆ ನಾವು ಸತ ಯುಕ್ರೇನ್ ಹಾಗೆ ಅಥವಾ ಇಸ್ರೇಲ್ ಹಾಗೆ ಮುಂದುವರಿಯೋದು ಬಿಟ್ಟು ಹಿಂದಕ್ಕೆ ಹೋಗ್ಲಿಕ್ಕೆ ಶುರುವಾಗ್ತೀವಿ. ಆದ್ರಿಂದ ಇದನ್ನು ನಾವು ಆದಷ್ಟು ಚಿಕ್ಕ ಸ್ಥಿತಿಯಲ್ಲಿ, ಆದರೆ ತಪ್ಪಿತಸ್ಥನಿಗೆ ಒಳ್ಳೆ ಪಾಠ ಕಲಿಯುವಂತ ರೀತಿಯಲ್ಲಿ ಇದನ್ನು ಮುಗಿಸ್ಬೇಕು ಅಂತ ನಾ ಹೇಳ್ತೇನೆ. ಎಕ್ಸಾಕ್ಟ್ಲಿ ಸರ್. ಮತ್ತಿನ್ನೊಂದೇನು ಅಂತಂದ್ರೆ ಸರ್, ಈ ಒಂದು ಆಪರೇಷನ್ ಅಲ್ಲಿ ಭಾರತ ಯೂಸ್ ಮಾಡಿರುವಂಥದ್ದು ಅಡ್ವಾನ್ಸ್ಡ್ ಮಿಲಿಟರಿ ವೆಪನ್ಸ್ಗಳನ್ನ, ರಫೇಲ್ ಇರಬಹುದು, ಡ್ರೋನ್ಗಳಿರ್ಬಹುದು, ಸ್ಕ್ಯಾಲ್ಪ್ ಮಿಸೈಲ್ ಇರಬಹುದು, ಜೊತೆಗೆ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇರಬಹುದು, ಎಲ್ಲವನ್ನು ಕೂಡ ಭಾರತ ಯೂಸ್ ಮಾಡಿದೆ. ಅಂದ್ರೆ ಭಾರತದ ಶಕ್ತಿಯನ್ನ ಪಾಕಿಸ್ತಾನಕ್ಕೆ ತಿಳಿಸೋದರ ಜೊತೆಗೆ ವಿಶ್ವಕ್ಕೂ ಒಂದು ರೀತಿ ಭಾರತ ಎಂಥ ಪವರ್ಫುಲ್ ಆರ್ಮಿಯನ್ನ ಹೊಂದಿದೆ ಅನ್ನೋದನ್ನ ಭಾರತ ಇವತ್ತು ಸಾಬೀತು ಮಾಡಿದೆ. ಹೌದು, ನಮ್ಮ ದೇಶ, ನೀವು ಹೀಗಾಗಿ ಕಲ್ಯಾಣ್ ಫೋರ್ಜ್ ಅಂತ ಹೇಳುವಂತ ಕಂಪನಿ ಬಗ್ಗೆ ನೋಡಿರ್ಬೋದು. ಅಲ್ಲಿ ಗನ್ಗಳನ್ನು ಇವತ್ತು ಇಳ್ಕೊಂಡು ಹೋಗೋದ್ರ ಬದಲು ದೊಡ್ಡ ದೊಡ್ಡ ಟ್ರಕ್ಗಳ ಮೇಲೆ ನಾವು ಅದನ್ನು ಸ್ಥಾಪನೆ ಮಾಡಿದ್ದೀವಿ. ಹೈ ಆಲ್ಟಿಟ್ಯೂಡ್ ಅಲ್ಲಿ ಓಡಿಯಾಡುವಂತಹ ಟ್ಯಾಂಕ್ಗಳನ್ನು ನಮ್ಮ ದೇಶ ಮಾಡ್ತಾ ಇವೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇವೆ. ಹಾಗೂ ಹಲವಾರು ದೇಶಗಳಿಗೆ, ಎಲ್ಲೆಲ್ಲಿ ಮುಂಚೆ ರಷ್ಯಾ ತನ್ನ ಹತ್ಯಾರಗಳನ್ನು ಮಾರಾಟ ಮಾಡ್ತಿತ್ತೋ ಆ ದೇಶಗಳಲ್ಲೆಲ್ಲ ಇವತ್ತು ಹತ್ಯಾರಗಳಿಗೆ ಹಾಗೂ ಅದನ್ನು ಭಾರತ ಪೂರೈಕೆ ಮಾಡ್ತಾ ಇದೆ. ಭಾರತ ಆರ್ಥಿಕವಾಗಿ ಮುಂದುವರಿತಾ ಇದೆ. ಭಾರತ ಆಧುನಿಕ ಸೇನೆಯಾಗಿದೆ. ಹಾಗೂ ನಮ್ಮ ಸೇನೆಗೆ ಯಾವೊಂದು ರೀತಿಯ ಏಟು ಬೀಳದಂತೆ ನಾವಿವತ್ತು ಈ 9 ಏರ್ ಸ್ಟ್ರೈಕ್ಗಳನ್ನು, ಮಿಸೈಲ್ ಸ್ಟ್ರೈಕ್ಗಳನ್ನು ಕ್ಯಾರಿ ಔಟ್ ಮಾಡಿದ್ದೀವಿ. ಇದರ ಪ್ರತಿಫಲವಾಗಿ ನಿಮ್ಮಿಂದ ಕೇಳುವಾಗ ಬಹಳ ಸಂತೋಷ ಆಗ್ತದೆ. 70 ಉಗ್ರರನ್ನು ಹೊಡೆದು ಕೊಂದು ಬೀಳಿಸಿದ್ದೀವಿ ಅಂತ ಹೇಳೋದು. ಎಕ್ಸಾಕ್ಟ್ಲಿ ಸರ್. ಈಗ ಇದರಿಂದ ಈ ಒಂದು ಏರ್ ಸ್ಟ್ರೈಕ್ ಇಂದ, ಒಂದು ಸ್ಪೆಸಿಫಿಕ್ ಟಾರ್ಗೆಟ್ ಡಿಸ್ಟ್ರಕ್ಷನ್ ಇಂದ ಒಂದು ಚಿಕ್ಕ ಜಲಕ್ಕನ್ನ ಕೊಟ್ಟಿದ್ದೀವಿ ಅಂತನಾ, ಅಥವಾ ಒಂದು ದೊಡ್ಡ ಮೆಸೇಜ್ ಅನ್ನ ನಾವು ಪಾಸ್ ಮಾಡಿದೀವಿ ಅಂತನಾ ಸರ್? ನಾವು ಬಹಳ ಒಂದು ದೊಡ್ಡ ಪಾಠವನ್ನು ಪಾಕಿಸ್ತಾನಕ್ಕೆ ಕಲಿಸಿದ್ದೇ ಅಲ್ಲದೆ, ನನ್ನ ಪ್ರಕಾರ ಮಸೂದ್ ಅಜರ್ ಅವರು ಕೂಡ ಈ ದಾಳಿಯಲ್ಲಿ ತೀರ್ ಹೋಗಿದ್ರೆ ಬಹಳ ಒಳ್ಳೇದಾಗ್ತಿತ್ತು. ಯಾಕೆಂದ್ರೆ ಈ ಜೈಷ್ ಎ ಮೊಹಮ್ಮದ್ ಅಥವಾ ಇವತ್ತು ರೆಸಿಸ್ಟೆನ್ಸ್ ಫ್ರಂಟ್ ಅಂತ ಏನು ಹೇಳ್ತಾ ಇದೀವಿ, ಅದೇ ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾದ ಹೊಸ ಹೆಸರು, ದ ರೆಸಿಸ್ಟೆಂಟ್ ಫ್ರಂಟ್. ಇದರ ದೊಡ್ಡ ದೊಡ್ಡ ನಾಯಕರು ಸತ್ತು ಬಿದ್ದಿದ್ದಾರೆ ಅಂತ ಹೇಳುವಂತ ಸುದ್ದಿಯನ್ನು ಕೂಡ ನಾವು ನಿಮ್ಮಂತಹ ಸುದ್ದಿ ಮಾಧ್ಯಮದಿಂದ ಕೇಳ್ತಾ ಇದ್ದೀವಿ. ಬಹಳ ಸಂತೋಷದ ವಿಷಯ. ಇದು ಒಂದು ದೊಡ್ಡ ಪಾಠ ಪಾಕಿಸ್ತಾನಕ್ಕೆ, ಹಾಗೂ ಒಂದು ದೊಡ್ಡ ಡಿಸ್ಪ್ಲೇ. ಅಂದ್ರೆ ನಾವು ಇಡೀ ಭೂಲೋಕಕ್ಕೆ ತೋರಿಸ್ಕೊಡ್ತಾ ಇದ್ದೀವಿ ನಮ್ಮ ಶಕ್ತಿ ಏನು ಅಂತ. ನಾವು ಕ್ಷಿಪಣಿಗಳನ್ನು ಕಳಿಸ್ಲಿಕ್ಕೆ ಸಾಧ್ಯ ಇದೆ ನಮ್ಗೆ. ನಾವು ಸ್ಯಾಟಲೈಟ್ ಗಳಿಂದ ನಾವು ಅವರನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಅವರ ಪ್ರತಿಯೊಂದು ಪುಸ್ತಕವನ್ನು ನಾವು ಸ್ಯಾಟಲೈಟ್ ಅಲ್ಲಿ ಕೂತ್ಕೊಂಡು ಓದುತ್ತೀವಿ. ಇಂಥ ಒಂದು ಅಡ್ವಾನ್ಸ್ಡ್ ಕಂಟ್ರಿ ಆಗಿದ್ದೀವಿ ಅಂತ ಹೇಳೋದನ್ನು ನಾವು ಇಡೀ ಜಗತ್ತಿಗೆ ತೋರಿಸ್ಕೊಡ್ತಾ ಇದ್ದೀವಿ. ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಪಾಠವನ್ನು ನಾವು ಕಲಿಸ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ ಸರ್. ಮತ್ತೊಂದೇನು ಅಂತಂದ್ರೆ, ಪಾಕಿಸ್ತಾನವನ್ನ 360 ಡಿಗ್ರಿ ನಾವು ಕಾರ್ನರ್ ಮಾಡುವಂತ ಕೆಲಸವನ್ನ ಭಾರತ ಮಾಡಿದೆ. ಅಂದ್ರೆ ಮೂಲೆ ಗುಂಪು ಮಾಡುವಂತ ಕೆಲಸವನ್ನ ನಾವು ಮಾಡಿದ್ವಿ. ವಿಶ್ವದ ಎದುರಿರಬಹುದು, ರಾಜತಾಂತ್ರಿಕವಾಗಿರ್ಬೋದು, ಆಗಲೇ ಒಂದು ಜಲಾಸ್ತ್ರ ನಾವೇನು ಮಾಡಿದ್ವಿ, ಇಂಡಸ್ ಟ್ರೀಟಿಯನ್ನ ಅಬಯನ್ಸ್ ಅಲ್ಲಿ ಇಟ್ಟಂತಹ ಒಂದು ಕೆಲಸ ಇರಬಹುದು, ಎಲ್ಲವನ್ನು ಕೂಡ 360 ಡಿಗ್ರಿ ನಾವು ಪಾಕಿಸ್ತಾನವನ್ನ ಕಬ್ಜಾ ಮಾಡಿದ್ವಿ, ಕಾರ್ನರ್ ಮಾಡಿದ್ವಿ. ಸೊ ಈ ಒಂದು ತುಂಬಾ ಇಂಟೆಲಿಜೆಂಟ್ ಮೂವ್ ಅಂತ ಹೇಳ್ಬೋದಲ್ವಾ ಸರ್? ಭಾರತ ಸರ್ಕಾರ ಯಾವ ರೀತಿ ತುಂಬಾನೇ ಸಿದ್ಧತೆಯನ್ನ ಮಾಡಿಕೊಂಡು ಕಂಪ್ಲೀಟ್ ಆಗಿ ಪಾಕಿಸ್ತಾನವನ್ನ ಟ್ರ್ಯಾಪ್ ಮಾಡುವಂತ ಕೆಲಸವನ್ನ ಭಾರತ ಸರ್ಕಾರ ಮಾಡಿರೋದು. ನಮ್ಮ ಇವತ್ತಿನ ಪ್ರಧಾನಮಂತ್ರಿ ಇರ್ಬೋದು, ಅಜಿತ್ ದೋವಲ್ ಅವರು, ನಮ್ಮ NSA ಇರ್ಬೋದು ಅಥವಾ ಗೃಹ ಮಂತ್ರಿ ಇರ್ಬೋದು, ಬಹಳ ಮುಂದುವರೆದಿದ್ದಾರೆ. ಹೈಲಿ ಅಡ್ವಾನ್ಸ್ ಇನ್ ಜಿಯೋ ಪಾಲಿಟಿಕ್ಸ್. ಈ ವಿಶ್ವದ ಪಾಲಿಟಿಕ್ಸ್ ನಲ್ಲಿ, ವಿಶ್ವದ ರಾಜಕೀಯದಲ್ಲಿ ನಾವು ಬಹಳ ಬಹಳ ಮುಂದುವರೆದಿದ್ದೀವಿ. ನಾವು ಒಂದು ಚಿಕ್ಕ ದೇಶಕ್ಕೆ ಒಂದು ಪಾಠವನ್ನು ಕಲಿಸ್ತಾ ಇದ್ದೀವಿ. ಆದ್ರೆ ಒಂದು ದೊಡ್ಡ ದೇಶ ಬಹಳ ಬೇಗ ನಮ್ಮಿಂದ ಒಂದು ಬಹಳ ದೊಡ್ಡ ಪಾಠವನ್ನು ಕಲೀಲಿಕ್ಕಿದೆ.
ಅದು ನಮ್ಮ ಚೀನಾ ದೇಶ. ಅವರಿಂದಾಗಿ ಈ 26 ಜನರನ್ನು ನಾವೇನ್ ಕಳ್ಕೊಂಡಿದೀವೋ ಅದು ಆ ಉಗ್ರರ ದಾಳಿ ಅವಾಗೇ ಮಾಡಿದಲ್ಲ ಪಾಕಿಸ್ತಾನ, ಅವರನ್ನು ಮುಂದಕ್ಕೆ ಹಾಕೊಂಡು ಚೀನಾ ಮಾಡಿಸಿದ ಉಗ್ರರ ದಾಳಿ ಇದು ಚೀನಾ ದೇಶ ನಮ್ಮ ಆರ್ಥಿಕ ಮುನ್ನಡೆಯನ್ನು ನೋಡ್ಲಿಕ್ಕಾಗದೆ ಹೇಗಾದ್ರೂ ಮಾಡಿ ಭಾರತವನ್ನು ಒಂದು ಯುದ್ಧದಲ್ಲಿ ಸಿಕ್ಕಿಸಿ ಹಾಕಬೇಕು, ಅದರ ಮುಖಾಂತರ ನಮ್ಮನ್ನು ಹಿನ್ನಡೆ ನಡೆಸಬೇಕು ಅಂತ ಹೇಳುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ಚಿಕ್ಕ ಒಂದು ಪಾಠವನ್ನು ನಾವು ದೊಡ್ಡ ಒಂದು ಪಾಠವನ್ನು ಪಾಕಿಸ್ತಾನಕ್ಕೆ ಕಲಿಸ್ತಾ ಚಿಕ್ಕದಾಗಿ ಒಂದು ನಮೂನೆಯನ್ನು ನಾವು ಚೀನಾಗೆ ತೋರಿಸ್ತಾ ಇದೀವಿ ನೋಡಿ. ಎಕ್ಸಾಕ್ಟ್ಲಿ ಸರ್, ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು ಸರ್. ಈಗ ಪಾಕಿಸ್ತಾನಕ್ಕೆ ಹೊಡೆದಿರೋದ್ರಿಂದ ಇಂಥ ಅತ್ಯಾಧುನಿಕ ಮಿಸೈಲ್ಗಳನ್ನ ಇಟ್ಕೊಂಡು ಭಾರತ ಯಾವ ಮಟ್ಟಕ್ಕಾದ್ರೂ ಹೋಗುತ್ತೆ, ಒಂದು ಹೆಜ್ಜೆ ಮುಂದೆ ಬರುತ್ತೆ ತನ್ನ ನಾಗರಿಕರನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ತನ್ನ ದೇಶವನ್ನ ಕಾಪಾಡ್ಕೊಳ್ಳಿಕ್ಕೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ಚೀನಾಗೂ ಕೂಡ ಒಂದು ರೀತಿ ಪರೋಕ್ಷವಾಗಿ ನಾವು ತಲುಪಿಸಿದೀವಿ ಅಂತ ಭಾವಿಸಲ್ವಾ ಸರ್? ಖಂಡಿತವಾಗಿಯೂ. ಯಾಕೆಂತ ಹೇಳಿದ್ರೆ ಚೀನಾ ದೇಶ ಬೇರೆ ಪರಿಸ್ಥಿತಿಯಲ್ಲಾಗಿದ್ರೆ ಇಷ್ಟು ಹೊತ್ತಿಗೆ ತನ್ನ ಸೇನೆಯನ್ನು ಮುಂದಕ್ಕೆ ತಂದ್ಬಿಡ್ತಿತ್ತು. ಆದ್ರೆ ಮತ್ತೆ ಎಲ್ಲಾದ್ರೂ ಒಂದು 2 ಜಾಗದಲ್ಲಿ ನಮ್ಮ ಚಿಕನ್ ಸ್ನೆಕ್ ಭಾಗ ಇರಬಹುದು ಅಥವಾ ಬಾಂಗ್ಲಾದೇಶದ ಮೇಲೆ ಇರುವಂತ ಸ್ಥಿತಿ ಇರಬಹುದು, ಅವರು ತನ್ನ ಸೇನೆಯನ್ನು ಅಲ್ಲಿಗೆ ಮೂವ್ ಮಾಡುವಂತ ಕಾರ್ಯವನ್ನು ಮಾಡ್ತಿದ್ರು. ಆದ್ರೆ ಭಾರತದ ಶಕ್ತಿಯನ್ನು ಗೊತ್ತಿರೋ ಚೈನಾ ಅದನ್ನು ಮಾಡಿಲ್ಲ. ಯಾಕೆಂತ ಹೇಳಿದ್ರೆ ಮುಂಚೆ ಚೀನಾ ನಮ್ಮನ್ನೆಲ್ಲಿಯಾದ್ರೂ ಒಂದು ಜಾಗದಲ್ಲಿ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಆ ದಾಳಿಯ ಸ್ಥಾನಕ್ಕೆ ಹೋಗಿ ನಾವು ಅದನ್ನು ವಾಪಸ್ ತಡಿಲಿಕ್ಕೆ ಪ್ರಯತ್ನ ಪಡ್ತಿದ್ವು. ಆದ್ರೆ ಇವತ್ತು ಚೀನಾ ಒಂದು ಕಡೆಯಿಂದ ನುಗ್ಗಿದ್ರೆ ನಮ್ಮ ಸೇನೆ ಇನ್ನೊಂದು ಕಡೆಯಿಂದ ನುಗ್ಗಿ ಅವರ ಚೀನಾದ ಒಳಗೆ ಹೋಗ್ತಾರೆ ಅಂತ ಹೇಳೋದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಚೀನಾ ದೇಶಕ್ಕೆ ಅರ್ಥ ಆಗಿದೆ, ಅವರು ಚಿಕ್ಕ ಒಂದು ಕೋಲಿನಲ್ಲಿ ಹೊಡೆದ್ರೆ ನಾವು ಒಂದು ದೊಣ್ಣೆ ತೆಗೆದು ಅವ್ರಿಗೆ ಬಡಿತೀವಿ ಅಂತ ಹೇಳೋದು ಅವ್ರಿಗೆ ಅರ್ಥವಾಗಿದೆ. ಅದರಿಂದ ಅವರು ಬೇಡದ ಚೇಷ್ಟೆಯನ್ನು ನಮ್ಮ ಜೊತೆ ಮಾಡ್ತಾ ಇಲ್ಲ. ಹಾಗೂ ಅವರು ಇವತ್ತಿನ ಒಂದು ದಾಳಿಯಿಂದ ಬೇಕಾದಷ್ಟು ಪಾಠಗಳನ್ನು ಕಲಿಸಿದ್ದಾರೆ ಅಂತ ನಾನು ಎನಿಸ್ತೀನಿ. ಸರ್, ಕೊನೆಯದಾಗಿ ಆಪರೇಷನ್ ಸಿಂಧೂರ್ ಬಗ್ಗೆ ನಿಮ್ಮ ಒಂದು ಟೇಕ್ ಅಥವಾ ನಿಮ್ಮ ಒಂದು ವಿಶ್ಲೇಷಣೆ. ನಾನು 1982-83ರಲ್ಲಿ ಚಿನಾಬ್ ನದಿಯ ಪಕ್ಕದಲ್ಲಿ ಒಂದು ಪೋಸ್ಟ್ ಅಲ್ಲಿ ಇದ್ದೆ. ಬಹಳ ದೊಡ್ಡ ನದಿ ಅದು. ಯಾವಾಗ್ಲೂ ಕಾಶ್ಮೀರದ ಬೆಟ್ಟಗಳ ಮೇಲೆ ಅವ್ರ ಮರಗಳನ್ನು ಕಡಿದ್ರೆ ಅದನ್ನು ಕಡಿದು ಚಿನಾಬ್ ನದಿಗೆ ಬಿಸಾಕ್ತಿದ್ರು. ಹಾಗೂ ಅದನ್ನು ಬಂದು ಜಮ್ಮು ತಾವಿಯಲ್ಲಿ ಅದನ್ನು ತಡೆದು ಆ ಮರದ ದಿಣ್ಣೆಗಳನ್ನು ತಡೆದು ಸೈಡ್ಗೆ ಎಳ್ಕೊಂಡು ಹೋಗಿ ಅವ್ರು ತಗೊಂಡು ಹೋಗ್ತಾ ಇದ್ರು. ಅಷ್ಟೊಂದು ದೊಡ್ಡ ನದಿ ಅದು, ಅಷ್ಟೊಂದು ಶಕ್ತಿಯುತ ನದಿ. ಅದ್ರ ಮೇಲೆ ಹೋಗ್ಲಿಕ್ಕೆ ಚಿಕ್ಕ ಪವರ್ ಬೋಟ್ಗಳಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ದಾಟಬೇಕಾದ್ರೆ 1 ಕಿಲೋಮೀಟರ್ ಮೇಲಿಂದ ನಾವು ತಲುಪ್ತಿದ್ದು. ನಿಮ್ಮ ಸುದ್ದಿ ಮಾಧ್ಯಮಗಳಲ್ಲಿ ಚಿತ್ರಗಳನ್ನು ನೋಡಿದೆ, ಜನರು ನದಿಯನ್ನ ದಾಟ್ತಾ ಇದ್ದಾರೆ ಸರ್ ಬರೀ ಕಾಲಲ್ಲಿ. ಕೆಳಗೆ ಆಶ್ಚರ್ಯವಾಯಿತು. ಯಾಕೆಂತ ಹೇಳಿದ್ರೆ ನಾನು ಸ್ಥಾನದಲ್ಲಿ ಇರ್ಬೇಕಾದ್ರೆ, ಆ ಚಿನಾಬ್ ನದಿಯ ಪಕ್ಕದಲ್ಲಿ ಇರ್ಬೇಕಾದ್ರೆ ಅದರ ರೂಮಿಗೆ ಹೋದಂತ ಒಂದು ಪರಿಸ್ಥಿತಿ ಬರ್ತಿತ್ತು. ಅಷ್ಟೊಂದು ತಣ್ಣಗಿನ ಗಾಳಿ ಅದರ ಸುತ್ತಮುತ್ತ ಇರ್ತಿತ್ತು. ಅಷ್ಟು ಪವರ್ಫುಲ್ ನದಿ ಅದು. ನೋಡಿದಾಗ ನನಗೆ ಅರ್ಥ ಆಯ್ತು, ಸತ್ತಿದ್ದಾರೆ, ಏನಾದ್ರೂ ನೀವು ಕಳಿಸಿದ್ದೀರಾ ಅಂತ ನಿಮ್ಮನ್ನು ಕೇಳಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ರೈಟ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.